ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಟಿವಿಗೂ ಮುಂಚೆ ನೋಡಿ ನಿನ್ನ ಜೊತೆ ನನ್ನ ಕತೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ನಿಂಗವ್ವ ಇದ್ದಳು ತನ್ನ ಸೊಸೆನ ತಪ್ಕೊಂಡು ಮುದ್ದಾಡಿದ್ದನ್ನ ಇಲ್ಲಿ ಚಂದ್ರಿಕಾ ನೋಡಿ ಸಹಿಸ್ಕೊಳಕ್ಕಾಗ್ದೇ ರೂಮಿಗೆ ಕರ್ಕೊಂಬರ್ತಾಳೆ. ಅವಾಗ ಅಮ್ಮ ನಿನಗೇನು ತಲೆ ಕೆಟ್ಟಿದ್ಯಾ, ಇಷ್ಟು ದಿವಸ ನೋಡ್ಕೊಂಡಿದ್ದಲ್ಲ ನಾವು, ಏನೋ 4 ದಿವಸ ಬಂದಿದ್ದಾಳೆ ಸೊಸೆನ್ನೇ ಹಚ್ಕೊಳಕ್ಕೆ ಹೋಗ್ತಾ ಇದೆಯಾ, ಏಕೆ ಮುಂಚೆ ಮಾಡಿದ್ದೆಲ್ಲ ನೆನಪಿಲ್ವಾ, ನಿನಗೋಸ್ಕರ ನಾನು ನಿನ್ನ ಅಳಿಯ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನನಗೆ ಗೊತ್ತು. ಇವಾಗೇನು ಅವ್ರನ್ನೇನು ಮುದ್ದು ಮಾಡ್ತಾ ಇದೆಯಾ, ಅವ್ರು ಬಂದಾಗಿಂದ ಏನು ಅತಿ ಆಗೋಗಿದೆ, ಈ ಮನೆಗೆ ರಾಣಿ ನೀನು, ಯಜಮಾನಿ ನೀನು, ಅವಳಿಗೆ ಮಾಡಕ್ಕೆ ಹೋಗಬೇಡ ಅಂತಂದ್ಬಿಟ್ಟು ಇಲ್ಲಿ ಚಂದ್ರಿಕಾ ಇದ್ದಳು ಅವ್ರ ತಾಯಿಗೆ ಹಚ್ಕೊಡ್ತಿರ್ತಾಳೆ. ಅವಾಗ ಇಲ್ಲಿ ನಿಂಗವ್ವ ಇದ್ದಳು ಸಂಗೀತ ಅಂತಂದ್ಬಿಟ್ಟು ಜೋರಾಗಿ ಕೂಗ್ತಾರೆ. ಅವಾಗ ಸಂಗೀತ ಅಲ್ಲಿ ಬಂದ್ಬಿಟ್ಟು ಅತ್ತೆ ಕರೆದ್ರಾ ಅಂತಂದ್ಬಿಟ್ಟು ಕೇಳ್ತಾಳೆ. ಕರೆದಿದ್ದಕ್ಕೆ ತಾನೇ ನೀನು ಬಂದಿದ್ದು, ಮತ್ತೇನು ಕರ್ದ ಅಂತ ಕೇಳ್ತಿದ್ಯಾ ಅಂತಂದ್ಬಿಟ್ಟು ಇಲ್ಲಿ ಸಂಗೀತನಿಗೆ ಬೈತಾಳೆ. ಅವಾಗ ಸರಿ, ಅಲ್ಲಿ ಹಿಂದ್ಗಡೆ ನಾನು ಸ್ವಲ್ಪ ಬಟ್ಟೆಗಳ್ನ ಸೀರೆ ಎಲ್ಲ ಬಿಚ್ಚಿಟ್ಟಿದ್ದೀನಿ, ಆ ಸೀರೆ ಸ್ವಲ್ಪ ವಾಶ್ ಮಾಡೋ, ಬೆಳಗ್ಗೆ ನಾನು ಪೂಜೆ ಮಾಡೋದ್ರೊಳಗಡೆ ಸೀರೆ ಎಲ್ಲ ಕ್ಲೀನಾಗಿ ಒಣಗಿರಬೇಕು ಅಂತಂದ್ಬಿಟ್ಟು ಇಲ್ಲಿ ನಿಂಗವ್ವ ಹೇಳ್ತಾಳೆ. ಅವಾಗ ಸರಿ ಆಯ್ತತೆ ಅಂತಂದು, ಆಯ್ತತೆ ಅಲ್ಲ, ನೀನೇನಾದರೂ ನನಗೆ ಕಣ್ಮರೆಯಾಗಿ ಗಿಶಿನಿಗೆ ಹಾಕಿ ಬಟ್ಟೆ ವಾಶ್ ಮಾಡಿಟ್ಟೆ ಸರಿ ಇರಲ್ಲ ನೋಡು, ಕೈಯಿಂದನೇ ಒಗಿಬೇಕು ನೀನು ಅಂತಂದ್ಬಿಟ್ಟು ಇಲ್ಲಿ ನಿಂಗವ್ವ ಹೇಳ್ತಾಳೆ. ಆಯಿತು ಅತ್ತೆ ತೊಳಿತೀನಿ ಬಿಡ್ರಿ ಅಂತಂದ್ಬಿಟ್ಟು ಸಂಗೀತ ಅಲ್ಲಿಂದ ಹೋಗ್ತಾಳೆ. ಅವಾಗ ಚಂದ್ರಿಕಾಗೆ ತುಂಬಾ ಖುಷಿಯಾಗುತ್ತೆ. ಅಪ್ಪ ಅಮ್ಮ ಹೇಗೆ ಅವಳಿಗೆ ಕೆಲಸ ಹಚ್ಚಿದ್ರಲ್ಲ ಅಂತಂದ್ಬಿಟ್ಟು ಇಲ್ಲಿ ಖುಷಿ ಪಡ್ತಿರ್ತಾಳೆ. ಅವಾಗ ಅಮ್ಮ ನಿನ್ನ ಅಳಿಯಂದ್ರು ಫೋನ್ ಮಾಡಿದ್ರು ಕಣಮ್ಮ ಅಂತಂದ್ಬಿಟ್ಟು ಇಲ್ಲಿ ಚಂದ್ರಿಕಾ ಹೇಳಿದಾಗ, ಏನು ಹೇಳಿದ್ರು ಅಳಿಯಂದ್ರು ಅಂತಂದ್ಬಿಟ್ಟು ಇಲ್ಲಿ ನಿಂಗವ್ವ ಕೇಳಿದಾಗ, ಇಲ್ಲ ಅಮ್ಮನ ಚೆನ್ನಾಗಿ ನೋಡ್ಕೋ ಅಂತಂದ್ಬಿಟ್ಟು ತುಂಬ ನಿನ್ನ ಬಗ್ಗೆನೇ ಕೇಳ್ತಾ ಇದ್ರು ಅಂತಂದ್ಬಿಟ್ಟು ಇಲ್ಲಿ ಚಂದ್ರಿಕಾ ರಮ್ಮನ ಮುಂದೆ ಹೇಳ್ತಿರ್ತಾಳೆ. ಹೌದಾ ಸರಿ ಆಯಿತು ಬಿಡು ಅಂತಂದ್ಬಿಟ್ಟು ಇಲ್ಲಿ ಇಬ್ಬರು ಸಹಿತ ಮಾತಾಡ್ತಾ ಕೂತಿರ್ತಾರೆ. ಆದರೆ ಹೊರಗಡೆ ನೋಡಿದ್ರೆ ಇಲ್ಲಿ ಸಂಗೀತ ಇದ್ದಳು, ಅತ್ತೆ ಸೀರೆ ತೊಳೆಯೋದಕ್ಕೆ ಹೇಳಿದ್ದಾರೆ, ಆದಷ್ಟು ಬೇಗ ಮತ್ತೆ ಬೆಳಗಾಗೋದ್ರೊಳಗಡೆ ಸೀರೆ ಒಣಗಬೇಕು ಅಂತಲೂ ಸಹಿತ ಹೇಳಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಸೀರೆನ ವಾಶ್ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಸತ್ಯಣ್ಣ ಹಾಗೆ ಲಚ್ಚಿ ಸಹಿತ ಅಲ್ಲಿ ಬರ್ತಾರೆ. ಅವಾಗ ಅಮ್ಮ ಏನು ಮಾಡ್ತಿದ್ದೀಯ ನೀನು ಅಂತಂದ್ಬಿಟ್ಟು ಕೇಳ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಇಲ್ಲಿ ಭೂಮಿಕನು ಸಹಿತ ಬಂದ್ಬಿಟ್ಟು, ಅತ್ತೆ ನೀವೇನು ಮಾಡ್ತಿದ್ದೀರಾ, ಇಷ್ಟೊತ್ತೆಲ್ಲ ಸೀರೆ ತೊಗೊಳ್ತಿದ್ದೀರಾ ಯಾಕೆ ಅಂತಂದು ಕೇಳಿದಾಗ, ಇಲ್ಲ ಅತ್ತೆ ಅಮ್ಮ ಹೇಳಿದ್ದಾರೆ ಅದಕ್ಕೋಸ್ಕರ ತೊಳಿತಾ ಇದ್ದೀನಿ ಅಂತಂದು. ಅಯ್ಯೋ ಇವಾಗ ಯಾಕೆ ಇವೆಲ್ಲ ತೊಳಿಬೇಕು, ಮಿಷಿನ್ ಹಾಕಿದ್ರೆ ಆಗಲ್ವಾ, ಮಿಷಿನ್ ಏನಾದ್ರು ಕೆಟ್ಟಿದೆಯಾ ಅಂತಂದ್ಬಿಟ್ಟು ಕೇಳಿದಾಗ, ಇಲ್ಲ ಅವ್ರಿಗೆ ನನ್ನ ಕೈಯಲ್ಲಿ ತೊಳೆದಿಕ್ಕೆ ಹೇಳಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾರೆ. ಇದೆಲ್ಲ ನಿಮ್ಮೇಲಿರೋ ಆಸೆಗಲ್ಲ, ನಿಮ್ಮೇಲಿರೋ ದ್ವೇಷಕ್ಕೆ ಆ ಥರ ಮಾಡ್ತಿರೋದು ಅಂತಂದ್ಬಿಟ್ಟು ಇಲ್ಲಿ ಲಚ್ಚಿ ತುಂಬಾ ಬೈತಿರ್ತಾನೆ. ಅಯ್ಯೋ ಬಿಡೋ ಹೋಗ್ಲಿ, ಇವಾಗ ಯಾಕೋ ಹಾಗೆಲ್ಲ ಮಾತಾಡ್ತಾ ಇದೆಯಾ, ಏನೋ ಹೇಳಿದಾರೆ ಬಿಡು ತೊಳಿತಿದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಇದೆಲ್ಲ ಸರಿ ಹೋಗ್ತಿಲ್ಲ ಅಮ್ಮ ಅಂತಂದ್ಬಿಟ್ಟು ಮತ್ತೆ ಲಚ್ಚಿ ಕೂಗಾಡ್ತಾನೆ. ಅವಾಗ ನಿನಗೆ ಯಾಕೋ ದೊಡ್ಡವ್ರ ಮಧ್ಯೆ ಹೇಗೋ ಅತ್ತೆ ಇತ್ತೀಚೆಗೆ ನನ್ನ ಜೊತೆ ಮಾತಾಡ್ತಿದ್ದಾರೆ, ನಾನು ತಪ್ಪಿಕೊಂಡು ನನ್ನ ಸಮಾಧಾನ ಸಹಿತ ಮಾಡ್ತಿದ್ದಾರೆ, ಏನೋ ಅವ್ರ ಕೈಯಾರ ನನಗೆ ಬಟ್ಟೆ ತೊಳೆಯೋಕೆ ಹಚ್ಚಿದ್ದಾರೆ, ನನಗೆ ಏನು ಬೇಜಾರಾಗ್ತಾ ಇಲ್ಲ ಬಿಡು, ನೀನು ಯಾಕೆ ತಲೆ ಕೆಡ್ಸ್ಕೊತೀಯಾ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಇದ್ದಳು ಲಚ್ಚಿಗೂ ಹಾಗೆ ಭೂಮಿಗೂ ಹಾಗೆ ಸತ್ಯಣ್ಣಗೂ ಹೇಳಿ ಅಲ್ಲಿಂದ ಕಳಿಸ್ತಾಳೆ. ಇನ್ನು ಸಂಗೀತ ಎಲ್ಲ ಬಟ್ಟೆನೆಲ್ಲ ಒಣ ಹಾಕಿ ಅವಳು ಸಹಿತ ಇನ್ನೇನು ಒಳಗಡೆ ಬರೋಕ್ಕೆ ಶುರು ಆಗ್ತಾಳೆ. ಅಷ್ಟೊತ್ತಿಗೆ ಮನೆಗೆ ಇಲ್ಲಿ ಮನಸ್ವಿನಿ ಎಂಟ್ರಿ ಕೊಟ್ಟೇ ಬಿಡ್ತಾಳೆ. ಅವಾಗ ಸಿಲಿಂಡರ್ ಜೊತೆ ಬರೋದಕ್ಕೆ, ಅಯ್ಯೋ ಸಿಲಿಂಡರ್ ಹಾಕೋದಕ್ಕೆ ಬಂದಿದ್ಯಾ, ಸರಿ ಆ ಮನೆ ಹಿಂದ್ಗಡೆ ನಮ್ಮ ಸೊಸೆ ಇದ್ದಾಳೆ ಹೇಳಿಬಿಟ್ಟು ಹಾಕಿ, ಹಾಗೆ ಕುಡಿಯೋದಕ್ಕೆ ಮಜ್ಜಿಗೆನ ಇಸ್ಕೊಂಡು ಕುಡಿದು ಹೋಗು ಅಂತಂದ್ಬಿಟ್ಟು ಇಲ್ಲಿ ನಿಂಗವ್ವ ಹೇಳ್ತಾಳೆ. ಏನು ನಾನು ಮಜ್ಜಿಗೆ ಇಸ್ಕೊಂಡು ಕುಡಿಯೋದಾ ಅಂತಂದ್ಬಿಟ್ಟು ಇಲ್ಲಿ ಮನಸ್ವಿನಿ ಸ್ವಲ್ಪ ರಾಂಗ್ ಆಗಿ ಮಾತಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಶ್ರವಣ ಬರ್ತಾನೆ. ಅವಾಗ ಅಪ್ಪ ಅಂತಂದ್ಬಿಟ್ಟು ಹೋಗಿ ತಪ್ಕೊಂಡು ಮುದ್ದಾಡ್ತಿರ್ತಾರೆ. ಅವಾಗ ಮಗಳು ಇವಾಗ ಬಂದ, ಹೇಗಿದ್ಯಾ ಅಪ್ಪ, ಚೆನ್ನಾಗಿದೆಯಪ್ಪ, ನೀನು ಹೇಗಿದೆಯಾ ಅಂತಂದ್ಬಿಟ್ಟು ಇಬ್ಬರು ಸಹಿತ ಮಾತಾಡೋದನ್ನ ಇಲ್ಲಿ ನಿಂಗವ್ವ ನೋಡಿಬಿಟ್ಟು ಇವ್ರಿಗೆ ಏನು ಮಾಡ್ತಿದ್ದಾರೆ ಅಂತಂದ್ಬಿಟ್ಟು ರಮಣ ಸಂಗೀತ ಎಲ್ಲರೂ ಬರ್ರಿ ಇಲ್ಲಿ ಅಂತಂದ್ಬಿಟ್ಟು ಜೋರಿಗೆ ಕೂಗೋಕ್ಕೆ ಶುರು ಆಗ್ತಾಳೆ. ಅವಾಗ ಮನೆಯವರೆಲ್ಲರೂ ಸಹಿತ ಬರ್ತಾರೆ. ಇಲ್ಲಿ ಶ್ರವಣ್ಗೆ ಅಯ್ಯೋ ದೇವ್ರೆ ಇದೇನಪ್ಪ ಇವಾಗ ಏನು ಮ್ಯಾನೇಜ್ ಮಾಡೋದು ಅಂತಂದ್ಬಿಟ್ಟು ಫುಲ್ ಗಾಬರಿಯಾಗಿರ್ತಾರೆ. ಅಷ್ಟೊತ್ತಿಗೆ ಎಲ್ಲರೂ ಸಹಿತ ಬಂದು ನೋಡ್ತಾರೆ. ಅಯ್ಯೋ ಮನಸ್ವಿನಿ ಎಂಟ್ರಿ ಕೊಟ್ಟಿದ್ದಾಳೆ, ಇವಾಗ ಏನಪ್ಪ ಹೇಳೋದು ನಾವು ಅಂತಂದ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಏನಿದು ಅಮ್ಮ ಅಂದರೆ ಶ್ರವಣ್ಗೆ ಎಷ್ಟು ಜನ ಮಕ್ಕಳು ಅಂತಂದ್ಬಿಟ್ಟು ಇಲ್ಲಿ ಜೋರಾಗಿ ಕೇಳ್ದಾಗ, ಅಯ್ಯೋ ಒಬ್ಬಳೇ, ಮತ್ತು ಇವಳು ಯಾರು ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾರೆ. ಹಾಗಾದ್ರೆ ಇವಳು ಯಾರು ಮಗಳು, ಇವಳು ಯಾರು ಹುಟ್ಟಿರೋದಳು ಅಂತಂದ್ಬಿಟ್ಟು ಇಲ್ಲಿ ನಿಂಗವ್ವ ತುಂಬಾ ಕೂಗಾಡಕ್ಕೆ ಹೋಗ್ತಾಳೆ. ಇಲ್ಲ ಅಂದರೆ ಅಪ್ಪನಿಗೆ ಇರೋದು ಒಬ್ಬರೇ ಮಗಳು, ಅಂದರೆ ಶಾರದಾ ಅಮ್ಮನೇ ಒಬ್ಬರೇ ಹೆಂಡತಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಹಾಗಾದರೆ ಏನಿದೆಲ್ಲ ಮತ್ತು ಇವಳು ಯಾರು ಅಂತಂದು ಕೇಳಿದಾಗ, ಹೇಗಾದರೂ ಮಾಡು ಅಜಿತು, ಏನಾದರೂ ಒಂದು ಮ್ಯಾನೇಜ್ ಮಾಡು ಅಂತಂದ್ಬಿಟ್ಟು ಇಲ್ಲಿ ಅಜಿತ್ಗೆ ಹೇಳ್ತಾರೆ. ಅವಾಗ ಅಜಿತ್ ಇದ್ದನು, ಅಯ್ಯೋ ಅಜ್ಜಿ ನೀ BP ರೇಜ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ನಿಮಗೆ ವಯಸ್ಸಾಗಿದೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ, ಸ್ವಲ್ಪ ಅರ್ಥ ಮಾಡಿ ಹೇಳ್ತೀನಿ, ಸ್ವಲ್ಪ ಕೇಳಿ ಅಂತಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ನಾನು ಏನು ಹೇಳಿದ್ರು ಸ್ವಲ್ಪ ಹ್ಞೂ ಅಂದರು ಮರಯ್ಯ ಅಂತಂದ್ಬಿಟ್ಟು ಎಲ್ಲರಿಗೂ ಸಹಿತ ಅಜಿತ ಹೇಳ್ತಾನೆ. ಹಾಂ ಹೌದು ಅಜಿತ್ ಹೇಳ್ತಿರೋದು ನಿಜ ಅಂತಂದ್ಬಿಟ್ಟು ಮನೆಯವರೆಲ್ಲ ಹೇಳ್ತಾರೆ. ಅವಾಗ ಅಜಿತ್ ಇದ್ದನ್ನು ನಮ್ಮ ಶ್ರವಣ ಮಾವನಿಗೆ ಇರೋದು ಒಬ್ಬಳೇ ಮಗಳು, ಅದೇ ಮನಸ್ವಿನಿ, ಅದೇ ಇವಳು. ಆದರೆ ಅವಳು ಯಾರು ಅಂದರೆ ತುಂಬ ಚಿಕ್ಕ ಮಗು ಇದ್ದಾಗ ಯಾರೋ ಏನೋ ರೋಡಲ್ಲೇ ಮಗುನ ಬಿಟ್ಟು ಹೋಗಿದ್ರಂತೆ. ಮೊದಲೇ ನಮ್ಮ ಮಾವನಿಗೆ ಒಳ್ಳೆ ಮನಸ್ಸಲ್ವಾ, ಆ ಮಗುನ ಹೇಗೆ ಬಿಟ್ಟು ಬರೋದು, ಆ ಮೋರಿಲಿ ಸಿಕ್ಕಿರೋ ಮಗು ಅದನ್ನು ತಗೊಂಬಂದು ತನ್ನ ಮಗಳಕ್ಕಿಂತ ಅಷ್ಟು ಪ್ರೀತಿಯಿಂದ ಸಾಕಿ ತನ್ನ ಮಗಳನ್ನ ಹೇಗೆ ನೋಡ್ಕೊಂಡಿದ್ದಾರೆ ಅದೇ ರೀತಿಯೇ ಅವಳನ್ನು ಸಾಕಿದ್ದಾರೆ. ಅದಕ್ಕೋಸ್ಕರ ಅವಳು ಬಂದುಬಿಟ್ಟು ಅಪ್ಪ ಅಂತ ಕರಿತಿರೋದು. ಈಗ ಒಬ್ಳಿಗೊಂಥರ ಮಾಡೋ ಹೋಗಿಲ್ವಲ್ಲ, ಅದಕ್ಕೋಸ್ಕರ ಇಲ್ಲಿ ಶ್ರವಣ ಮಾವನು ಸಹಿತ ಅವಳನ್ನ ಮಗಳ ಥರನೇ ನೋಡ್ಕೊಂಡಿದ್ದಾರೆ. ಅಜ್ಜಿ ನಿಮಗಿದು ವಿಚಾರ ಗೊತ್ತಿರಲಿಲ್ಲ ಅಷ್ಟೇಯ ಅಂತಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಹೌದು ಅಜಿತ್ ಹೇಳ್ತಿರೋದು ನಿಜ ಅಂತಂದ್ಬಿಟ್ಟು ಎಲ್ಲರೂ ಸಹಿತ ಹೇಳ್ತಾರೆ. ಆದರೆ ಮನಸ್ವಿನಿಗೆ ಸಖತ್ ಕೋಪ ಬರ್ತಿರುತ್ತೆ. ಏನು ನಾನು ಮೋರಿ ಸಿಕ್ಕಿರೋದಾ, ಏನು ಮಾತಾಡ್ತಿದ್ದೀರಾ ಅಂತಂದ್ಬಿಟ್ಟು ಇಲ್ಲಿ
ಕೂಗಾಡಿದಾಗ ಏಯ್ ಕರೆಕ್ಟಾಗಿ ಹೇಳ್ತಿರಂತಾನೆ ಕಿರಮ್ಮ ನೀನು ಅಂತಂದ್ಬಿಟ್ಟು ಇಲ್ಲಿ ಶ್ರವಣ್ ಹೇಳಿದಾಗ ಅವಾಗ ಇದು ಅವಳಿಗೆ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ಅವಳು ಹತ್ರ ಕೂಗಾಡ್ತಿದ್ದಾಳೆ, ಅವಳು ಅವ್ರ ಮಗಳ ಥರನೇ ಸಾಕಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದಾಗ ಅಯ್ಯೋ ನಮ್ಮ ಶ್ರವಣಿಗೆ ಇಷ್ಟು ಒಳ್ಳೆ ಬುದ್ಧಿ ಇದೆಯಾ, ನಾನು ಏನೋ ತಪ್ಪ ತಿಳ್ಕೊಂಬಿಟ್ಟೆ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ್ವ ಹೇಳ್ತಾಳೆ. ಅವಾಗ ಸರಿ ನಡ್ರಿ ಎಲ್ಲರೂ ನಡ್ರಿ ಇದ್ರ ಬಗ್ಗೆ ಆಯ್ತಲ್ಲ ಮಾತಾಡಿದ್ದು ಅಂತಂದ್ಬಿಟ್ಟು ಹೇಳ್ತಾರೆ. ಅವಾಗ ಸರಿ ಆ ಮೋರಿಲ್ ಸಿಕ್ಕಿರೋ ಹುಡುಗಿಗೆ ಏನಾದರೂ ಕುಡಿಯೋದಕ್ಕೆ ಕೊಡು ಅಂತಂದ್ಬಿಟ್ಟು ಇಲ್ಲಿ ಅಂಜುಗೆ ಹೇಳ್ತಾರೆ. ಏನು ನಾನು ಕೊಡಬೇಕಾ, ನೀನು ಕೊಡದೆ ನಿಮ್ಮ ಅವ್ವ ಕೊಡ್ತಾಳೆ ಕೊಡಗೆ ಅಂತಂದ್ಬಿಟ್ಟು ಇಲ್ಲಿ ನಿಂಗವ್ವ ಹೇಳ್ತಾಳೆ. ಸರಿ ಬಿಡು, ನನ್ನ ಮಗಳಿಗೆ ನಾನೇ ಉಪಚಾರ ಮಾಡ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಶ್ರವಣ ಇದ್ದನು ಮನಸ್ವಿನ ಕರ್ಕೊಂಡು ಒಳಗಡೆ ಹೋಗ್ತಾನೆ. ಅವಾಗ ಎಲ್ಲರೂ ಸಹಿತ ಒಳಗಡೆ ಹೋಗ್ತಾರೆ. ಆವಾಗ ನಿಂಗವ್ವ ಇದ್ದಳು ಸಂಗೀತನ ಕರೆದ್ಬಿಟ್ಟು ಸಂಡಿಗೆ ಮಾಡಬೇಕು, ಸ್ವಲ್ಪ ಅದಕ್ಕೆ ತಯಾರಿ ಮಾಡ್ಕೋ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಸರಿ ಆಯ್ತೈತೆ ಮಾಡ್ತೀನಿ ಬಿಡಿ ಅಂತಂದ್ಬಿಟ್ಟು ಹೇಳಿ ಎಲ್ಲರೂ ಸಹಿತ ಒಂದು ಕಡೆ ಹೋಗಿ ಕೂತ್ಕೊಂಡಿರ್ತಾರೆ. ಅವಾಗ ಇದೇನಪ್ಪ ಇಲ್ಲಿ ಏನು ನಡೀತಿದೆ, ನನಗೆ ಒಂದು ಸ್ವಲ್ಪನೂ ಅರ್ಥ ಆಗ್ತಿಲ್ವಲ್ಲ, ನಾನು ಮೋರಿ ಸಿಕ್ಕಿದ್ದ ಅಂತ ಅಂದ್ಬಿಟ್ಟು ಇಲ್ಲಿ ಮನಸ್ವಿನಿ ಕೇಳ್ತಿರ್ತಾಳೆ. ಅಯ್ಯೋ ಮಗಳೇ ಏನು ಮಾಡೋದು, ನಾವು ಇಲ್ಲಿ ಬಂದಿದ್ದೀವಿ, ನೀನು ಇಷ್ಟು ಬೇಗ ಬರ್ತೀಯ ಅಂತ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ಭೂಮಿ ಜೊತೆಗಿದ್ಲಲ್ಲ ಅವಳೆ ಮನಸ್ವಿನಿ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಹೇಗೋ ಮ್ಯಾನೇಜ್ ಮಾಡಿಬಿಟ್ಟಿದ್ದೀವಿ, ನೀನು ಬರ್ತೀಯ ಅನ್ನೋ ಗೊತ್ತಿದ್ದೇ ಇಲ್ಲ ನಮಗೆ ಅಂತಂದ್ಬಿಟ್ಟು ಇಲ್ಲಿ ಶ್ರವಣ್ ಹೇಳ್ತಾನೆ. ಅವಾಗ ಅಲ್ಲ ಅಜಿತು, ನೀನು ಬೇರೆ ಏನಾದರೂ ಒಂದು ಐಡಿಯಾ ಹೇಳ್ತಾನೆ, ಇವಳಿಗೆ ಯಾಕೆ ಮೋರಿಲ್ ಸಿಕ್ಕಿದ್ದು ಅಂತ ಹೇಳಿದೆ, ಅಕಸ್ಮಾತ್ ಎಲ್ಲಾದರೂ ಕರ್ಕೊಂಬಂದಿದ್ದು ಅಂತ ಏನಾದರೂ ಹೇಳುತ್ತಾನೆ ಅಂತಂದ್ಬಿಟ್ಟು ಅಯ್ಯೋ ಆ ಅಜ್ಜಿ ಅಷ್ಟು ಬಿ ಪಿ ರೈಸ್ ಮಾಡ್ಕೊಂಡಾಗ ನನಗೆ ತಲೆಗೆ ಹೊಡೆದಿದ್ದೆ, ಅದು ನಾನೇನೋ ಕೊಚ್ಚಲ್ಲಿ ಸಿಕ್ಕಿದ್ದು, ಇವು ಬೇಡ ಚೀಪ್ ಆಗುತ್ತೆ ಅಂತಂದ್ಬಿಟ್ಟು ಲಾಸ್ಟಿಗೆ ಮೋರಿಲ್ ಸಿಕ್ಕಿದ್ದು ಅಂತ ಹೇಳಿದೆ. ಸರಿ ಇವಾಗ ಇಲ್ಲಿಂದ ಹೋಗೋ ತನಕ ಹೆಂಗಂದ್ರೆ ನೀನು ಮೋರಿಲ್ ಸಿಕ್ಕೋಳೆ ಅಂತ ಅಂದ್ಬಿಟ್ಟು ಇಲ್ಲಿ ಅಂಜುನ ಸಹಿತ ಹೇಳ್ತಿರ್ತಾಳೆ. ಅಪ್ಪ ನನಗೆ ಆ ಹೆಸರು ಕೇಳೋಕ್ಕೆ ಆಗ್ತಿಲ್ಲ ಅಪ್ಪ ಅಂತಂದ್ಬಿಟ್ಟು ಇಲ್ಲಿ ಶ್ರವಣ್ ಹತ್ರ ಹೇಳ್ತಿರ್ತಾಳೆ. ಅವಾಗ ಅಯ್ಯೋ ಏನು ಮಾಡೋದು ಮಗಳು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಯ್ಯೋ ಮೋರಿ ಏನಾಗಲ್ಲ ತಗೋ, ಹೆಸರು ಚೆನ್ನಾಗೇ ಇದೆ ಅಂತಂದ್ಬಿಟ್ಟು ಎಲ್ಲರೂ ಹೇಳಬೇಕಾದ್ರೆ ಪ್ಲೀಸ್ ಆ ಹೆಸರನ್ನ ಹೇಳಿಬಿಡಿ, ಅವಳು ತುಂಬ ಬೇಜಾರಾಗ್ತಿದೆ ಅಂತಂದ್ಬಿಟ್ಟು ಇಲ್ಲಿ ಶ್ರವಣ್ ಹೇಳ್ತಾಳೆ. ಅವಾಗ ಹೇಗೆ ಒಂದು ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊ ಮಗಳೇ ಅಂತಂದ್ಬಿಟ್ಟು ಇಲ್ಲಿ ಶ್ರವಣ ಮನಸ್ವಿನಿಗೆ ಹೇಳ್ತಿರ್ತಾರೆ. ಅವಾಗ ಮನಸ್ವಿನಿ ಅಂತ ಕರೆದಾಗ ಇಲ್ಲಿ ಭೂಮಿ ಇದ್ದಳು ಆಪ ಅಂತಂದ್ಬಿಟ್ಟು ಇಲ್ಲಿ ಕೂಗ್ತಾಳೆ. ಅವಾಗ ಇಲ್ಲಿ ಮನಸ್ವಿನಿಗೆ ಸಖತ್ ಕೋಪನೇ ಬರ್ತಿರುತ್ತೆ, ಈ ಭೂಮಿ ನಮ್ಮ ಅಪ್ಪನಿಗೆ ಇನ್ನೂ ಹತ್ತಿರ ಆಗ್ತಿದ್ದಾಳಲ್ಲ ಅಂತಂದ್ಬಿಟ್ಟು ಇಲ್ಲಿ ಯೋಚನೆ ಮಾಡ್ತಾ ಕೂತಿರ್ತಾರೆ. ಅವಾಗ ಭೂಮಿ ಇದ್ದಳು ಹೇಗಾದರೂ ಮಾಡಿ ಅತ್ತೆ ಹಾಗೆ ಅಜ್ಜಿ ಒಂದಾದ್ರೆ ಅಷ್ಟೇ ಸಾಕು, ಅವ್ರಿಬ್ಳರು ಒಂದಾದ್ಮೇಲೆ ನಾವು ಆದಷ್ಟು ಬೇಗ ಹೋಗೋಣಂತೀವಿ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ನೀನು ಹೇಳ್ತಾ ಇದೀಯ ಅಂದ್ರೆ ಅದು ಹಾಗೆ ಆಗುತ್ತೆ ಬಿಡು ಅಂತಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಅವಾಗ ಸರಿ ಅಂತಂದ್ಬಿಟ್ಟು ಅಜಿತ್ಗೆ ಒಂದು ಕಾಲ್ ಬರುತ್ತೆ. ಅವಾಗ ಸರಿ ನನಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳಿದಾಗ ಸಾಹೇಬ್ರೆ ಅಂತಂದ್ಬಿಟ್ಟು ಭೂಮಿ ಕರಿತಾಳೆ. ಅವಾಗ ಸರಿ ನಾನು ಬರ್ತೀನಿ ಬಿಡು ಅಂತಂದ್ಬಿಟ್ಟು ಅಜಿತ್ ಅಲ್ಲಿಂದ ಹೊರಡ್ತಾನೆ. ಇಲ್ಲಿ ಮನಸ್ವಿನಿಗೆ ಸಖತ್ ಕೋಪ ಬರ್ತಿದೆ, ಇದೇನು ಮೋರಿ ಅಂತ ನನಗೆ ಹೆಸರಿಟ್ಬಿಟ್ರಲ್ಲ ಅಂತಂದ್ಬಿಟ್ಟು ಬೇಜಾರು ಮಾಡ್ಕೊಂಡೇ ಕೂತಿರ್ತಾಳೆ. ಆದರೆ ಶ್ರವಣ್ ಇದ್ದನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಮಗಳೇ, ಹೇಗಾದರೂ ಮಾಡಿ ಅಜ್ಜಿ ಸ್ವಲ್ಪ ಗರಮು, ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಮಗಳೇ ಅಂತಂದ್ಬಿಟ್ಟು ಇಲ್ಲಿ ಶ್ರವಣ್ ತನ್ನ ಮಗಳಿಗೆ ಉಪಾಯ ಮಾಡ್ತಾ ಇರ್ತಾನೆ. ಹಾಗೆ ಇಲ್ಲಿ ಅಜಿತ್ತು ಹಾಗೆ ಲಚ್ಚಿ ಇಬ್ಬರು ಸಹಿತ ಹೊರಗಡೆ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಅವಾಗ ನಾನು ಅಂದ್ಕೊಂಡಿದ್ದೆಲ್ಲ ಮಾಡ್ತಾ ಇದ್ದಿಲ್ಲ, ಅಷ್ಟು ಸಾಕು ಬಿಡು, ಹೇಗಾದರೂ ಮಾಡಿ ನೀನು ಅಮೇರಿಕಕ್ಕೆ ಹೋಗಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಿರ್ತಾನೆ. ಅವಾಗ ಹೇಗೋ ಅಂದರೆ ಅಜ್ಜಿಗೆ ಏನಕ್ಕೆ ಈ ಥರ ಕಾಯಿಲೆ ಆಗ್ತಾ ಇದೆ, ಅಜ್ಜಿಗೆ ಯಾಕೆ ಯಾವ್ಯಾವುದು ಮಾತ್ರೆ ಕೊಡ್ತಾ ಇದ್ದಾರೆ, ಅಜ್ಜಿ ಹಿಂದೆ ಏನೋ ನಡೀತಾ ಇದೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂದರೆ ನೀನು ತನಿಖೆ ಮಾಡಲೇಬೇಕು. ಅಕಸ್ಮಾತ್ ಅಜ್ಜಿಗೆ ಏನೋ ಆಗದ್ರೊಳಗಡೆ ಇದಕ್ಕೊಂದು ಪರಿಹಾರ ಹುಡುಕ್ಲೇಬೇಕು. ಅಜ್ಜಿ ಆಸ್ತಿ ಹೊಡೆಯೋದಕ್ಕೋಸ್ಕರ ಹೇಗೆ ಮಾಡ್ತಾ ಇದ್ದಾರೆ, ಅಥವಾ ಅಜ್ಜಿಗೆ ಏನಕ್ಕೆ ಆ ಟ್ಯಾಬ್ಲೆಟ್ನ ಕೊಡ್ತಿದ್ದಾರೆ, ಅಜ್ಜಿಗೆ ಯಾವ ಕಾಯಿಲೆ ಇದೆ, ಏನಕ್ಕೆ ಈ ಥರ ಎಲ್ಲ ಮಾಡ್ತಿದ್ದಾರೆ, ಇದರಿಂದ ಏನೇನು ಕತೆ ಇದೆ ಎಲ್ಲದನ್ನು ನಾವು ತಿಳ್ಕೊಳ್ಳೇಬೇಕು ಇಲ್ಲಿಂದ ಹೋಗೋದ್ರೊಳಗಡೆ ಅಂತಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಅವಾಗ ಸರಿ ಅಂದ್ಬಿಟ್ಟು ಲಚ್ಚಿ ಅಣ್ಣನು ಎಲ್ಲರ ಬ್ಲಡ್ ಗ್ರೂಪ್ನು ತೊಗೊಂಡಿದ್ದೀನಿ, ಆದಷ್ಟು ಬೇಗ ಅದ್ರ ಹಿಂದೆ ಏನೇನಿದೆ ಎಲ್ಲದನ್ನು ಸಹಿತ ನಾನು ತಿಳ್ಕೊತೀನಿ, ನಾನು ಹೋಗಿ ಬರ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಲಚ್ಚಿ ಹೇಳ್ತಾನೆ. ಅವಾಗ ಆದಷ್ಟು ಬೇಗ ಹೋಗಿ ಬಾ, ಆದಷ್ಟು ಬೇಗ ಬಂದು ಅದ್ದೂರಿಯಾಗಿ ನಿನ್ನ ಮದುವೆ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಿರ್ತಾನೆ. ಅವಾಗ ಸರಿ ಅಂತಂದ್ಬಿಟ್ಟು ಇಲ್ಲಿ ಮನಸ್ವಿನಿ ಅಂದರೆ ಭೂಮಿ ಇದ್ದಳು ಮನೆಯವರೆಲ್ಲರಿಗೂ ಸಹಿತ ಜ್ಯೂಸ್ನ ಕೊಡ್ತಿರ್ತಾಳೆ. ಅವಾಗ ಅತ್ತೆ ಎಲ್ಲಿ ಹೋದ್ರು ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಕೇಳಿದಾಗ ನಿಮ್ಮ ಅತ್ತೆ ಅಲ್ಲಿ ಹಿಂದ್ಗಡೆ ಇದ್ಲು ನೋಡು ಅಂತಂದ್ಬಿಟ್ಟು ಇಲ್ಲಿ ನಿಂಗವ್ವ ಹೇಳ್ತಾಳೆ. ಅವಾಗ ಸರಿ ಅಂತಂದ್ಬಿಟ್ಟು ಹೋಗ್ತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಸಂಗೀತನೇ ಬರ್ತಾಳೆ. ಅವಾಗ ಅಯ್ಯೋ ಅತ್ತೆ ಬಂದೇ ಬಿಟ್ರಲ್ಲ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹೇಳಿದಾಗ ಇನ್ನೇನು ಸಂಗೀತ ಕೊಡ ಎತ್ಕೊಂಡು ಬರ್ತಿದ್ದಂಗೆ ಕೆಳಗಡೆ ಜಾರಿ ದಬ್ಬಂತ ಬಿದ್ದುಬಿಡ್ತಾಳೆ. ಅವಾಗ ಅಯ್ಯೋ ಏನಾಯಿತು ಅಂತಂದ್ಬಿಟ್ಟು ಮನೆಯವರೆಲ್ಲ ಸೇರಿಕೊಂಡು ಇಲ್ಲಿ ಸಂಗೀತನ ಎತ್ತಾರೆ. ಅಯ್ಯೋ ನಿನಗೆ ಏನಕ್ಕೆ ಇದೆಲ್ಲ ಮಾಡೋಕ್ಕೆ ಹೋಗ್ತೀಯಾ, ಏನಾಗಿದೆ ನಿನಗೆ, ಏನಕ್ಕೆ ಬೇಕಿತ್ತು ನೀರಲ್ಲ, ಈ ಮನೇಲಿ ಎಷ್ಟೊಂದು ಜನ ಇದ್ದಾರೆ ತಾನೆ, ಯಾರಿಗಾದ್ರೂ ಒಂದು ಕೊಡ ನೀರು ತಂದುಕೊಡು ಒಂದು ತಂದುಕೊಡ್ತಿದ್ದಿಲ್ವಾ ಅಂತಂದ್ಬಿಟ್ಟು ಇಲ್ಲಿ ರಮಣ ಬೈತಿರ್ತಾನೆ. ಅವಾಗ ಭೂಮಿನ ಸಹಿತ ಅತ್ತೆ ನನಗೆ ಹೇಳಿದ್ರೆ ನಾನೇ ತಂದು ಕೊಡ್ತಿದ್ನಲ್ಲ ಅತ್ತೆ, ಯಾಕತ್ತೆ ಹೀಗೆಲ್ಲ ಮಾಡ್ಕೊಂಡು ಹೋಗ್ತೀರಾ, ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಅತ್ತೆ ಅಂತಂದ್ಬಿಟ್ಟು ಇಲ್ಲಿ ಭೂಮಿನ ಸಹಿತ ಕೇಳ್ತಿರ್ತಾಳೆ. ಆದರೆ ನಿಂಗವ್ವ ಅಯ್ಯೋ ದೇವ್ರೆ ಅಂತ ಅಂದ್ಬಿಟ್ಟು ಅವಳನ್ನ ನೋಡಿ ಸುಮ್ಮನೆ ಕೂತಿರ್ತಾಳೆ. ಆದರೆ ಮನೆಯವರೆಲ್ಲ ಕಾಲು ನೂತಿದ್ಯಾ, ಏನಾಗ್ತಿದೆ ಅತ್ತೆ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹಾಗೆ ರಮಣ್ಣು ತುಂಬಾ ವಿಚಾರಿಸ್ತಿರ್ತಾರೆ. ಅವಾಗ ಏನಿಲ್ಲ ಸ್ವಲ್ಪ ನೀರು ಕಾಸೋಣ ಅಂತಂದ್ಬಿಟ್ಟು ಹೊರಟಿದ್ದೆ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳಿದಾಗ ಅಲ್ಲ ಮನೇಲಿ ಇಷ್ಟೊಂದು ಜನ ಇದ್ದಾರೆ ತಾನೆ, ಯಾರಿಗಾದ್ರೂ ಒಂದು ಕೂಡ ನೀರು ತಂದುಕೊಡು ಅಂತ ತಂದುಕೊಡ್ತಿರ್ದಿಲ್ವಾ ಅಂತಂದ್ಬಿಟ್ಟು ಕೇಳ್ತಾರೆ. ಅವಾಗ
ಅಂಜು ಇದ್ದಳು, ಅಯ್ಯೋ ನನಗೆ ಒಂದು ಮಾತು ಹೇಳಿದರೆ ನನಗೆ ಇತ್ತೀಚೆಗೆ ಒಲೆದೆಲ್ಲ ಅಭ್ಯಾಸ ಆಗಿದೆ, ನಾನೇ ಒಂದು ಪಾತ್ರೆ ನೀರು ಕಾಸು ಕೊಡ್ತಿದ್ನಪ್ಪ ಅಂತಂದ್ಬಿಟ್ಟು ಇಲ್ಲಿ ಅಂಜುನ ಹೇಳ್ತಾಳೆ. ಅಷ್ಟೊತ್ತಿಗೆ ಇಲ್ಲಿ ಚಂದ್ರಿಕಾ ಇದ್ದಳು ಸಂಗೀತ ಬಿದ್ದನ್ನ ನೋಡಿ ತುಂಬಾನೇ ಖುಷಿ ಪಡ್ತಿರ್ತಾಳೆ. ಸರ್ರೆಗೆ ಆತ ಇವಳಿಗೆ ಅತ್ತೆ ಸೊಸೆ ಒಂದಾಗೋದಕ್ಕೆ ಬಂದಿದ್ರು, ಇವಳು ಸರ್ರೆಗೆ ಆಗಬೇಕು ಅಂತಂದ್ಬಿಟ್ಟು ಇಲ್ಲಿ ಚಂದ್ರಿಕಾ ಮನಸ್ಸಲ್ಲೇ ಅಂದ್ಕೊಂಡು ನೋಡ್ತಿರ್ತಾಳೆ. ಅವಾಗ ಎಲ್ಲರೂ ಮನೆಯವರು ಸಹಿತ ಕೇಶವ ಎಲ್ಲರೂ ಸಹಿತ, ಅಯ್ಯೋ ನೀನು ಯಾಕಕ್ಕ ಇದೆಲ್ಲ ಮಾಡೋಕ್ಕೆ ಹೋಗ್ತೀಯಾ, ಒಂದು ಮಾತು ಹೇಳಿದ್ರೆ ನಾವೇ ಮನೇಲಿ ಎಷ್ಟೊಂದು ಜನ ಇದ್ವಿ ತಾನೆ, ಏನು ಇದಕ್ಕೆಲ್ಲ ನೀರು ಕಸಕ್ಕೆ ಹೋಗಿದ್ದೆ ಅಂತಂದ್ಬಿಟ್ಟು ಎಲ್ಲರೂ ಕೇಳಿದಾಗ, ಇಲ್ಲ ಸಂಡಿಗೆ ಮಾಡೋಣ ಅಂತಂದ್ಬಿಟ್ಟು ನಾನು ನೀರು ಕಾಯೋದಕ್ಕೆ ಇಡೋಕ್ಕೋಸ್ಕರ ಒಂದು ಕೂಡ ನೀರು ತರಕ್ಕೆ ಹೋಗಿದ್ದೆ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ದಾಳೆ. ಏನು ಸಂಡಿಗೆನಾ, ಇವಾಗ ಏನು ಸಂಡಿಗೆ ಮಾಡಬೇಕು ಅಂತ ಇದೆಯಾ ನೀನು ಅಂತಂದ್ಬಿಟ್ಟು ಇಲ್ಲಿ ರಮಣ ಕೇಳ್ತಾನೆ. ಅವಾಗ ಅಂದರೆ ಸೀರೆ ತೊಳಿ ಅಂತಂದ್ಬಿಟ್ಟು ಹೇಳ್ದಾಗೆ ಇವಾಗ ಸಂಡಿಗೆ ಮಾಡು ಅಂತ ನಿನಗೆ ಹೇಳಿದ್ರಾ ಅಮ್ಮ ಅಂತ ಅಂದ್ಬಿಟ್ಟು ಇಲ್ಲಿ ರಮಣ ಕೂಗ್ತಾನೆ. ಅವಾಗ ಅಯ್ಯೋ ಸಂಡಿಗೆ ಮಾಡಿದ್ರೆ ಏನಾಗುತ್ತೆ, ಮದುವೆ ಅವಸ್ಥೆ ಬಂದಾಗ ಎಷ್ಟೆಷ್ಟೊಕ್ಕೊಂದು ಮಾಡ್ತಿದ್ಲು ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ್ವ ಹೇಳಿದಾಗ, ಅದು ಆವಾಗ, ಇವಾಗೆಲ್ಲ ಆಗುತ್ತಾ, ನೀವು ಇವಾಗ ಎಲ್ಲದನ್ನೂ ಮಾಡೋಕ್ಕಾಗುತ್ತಾ ನಿಮಗೆ ಅಂತ ಅಂದ್ಬಿಟ್ಟು ಇಲ್ಲಿ ರಮಣ ನಿಂಗವ್ವ ಮೇಲೆ ಕೂಗಾಡೋಕ್ಕೆ ಶುರುವಾಗ್ತಾನೆ. ಅವಾಗ ಸುಮ್ಕಿರುರಿ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳಿದ್ರು ಸಹಿತ ಕೇಳಲ್ಲ. ಯಾಕಮ್ಮ ನಿನಗೆ ಇವಳು ಕಂಡ್ರೆ ಇಷ್ಟೊಂದು ದ್ವೇಷ ನಿನಗೆ, ಏನಮ್ಮ ಅಂಥದ್ದು ಏನು ಮಾಡಿದಾಳಮ್ಮ ಇವಳು, ಮದುವೆ ಆಗಿ ಬಂದಾಗಿಂದನೂ ನಾನು ನೋಡ್ತಾ ಇದ್ದೀನಿ, ಅವಳು ಕಂಡ್ರೆ ನೀನು ಆಗ್ತಿರಲ್ಲಮ್ಮ, ಏನಮ್ಮ ಕಮ್ಮಿ ಮಾಡಿದಾಳೆ, ಮದುವೆ ಅವಸ್ಥೆಗೆ ಎಲ್ಲ ಮಾಡಿದಾಳ್ತಾನೆ, ಇವಾಗೂ ಹಾಗೆ ಮಾಡಬೇಕು ಅಂದರೆ ಹೇಗೆ, ಅವಳಿಗೂ ಆಗಲ್ವಾ ಅಂತ ಅಂದ್ಬಿಟ್ಟು ಕೇಳಿದಾಗ, ಅಯ್ಯೋ ಏನಾಗುತ್ತೋ ಮುಂಚೆ ಎಲ್ಲ ಮಾಡಿಲ್ವಾ, ಇವಾಗ ಮಾಡಿದ್ರೆ ಏನಾಗುತ್ತೆ, ಅವಳು ಕೈ ಸಯುತ್ತಾ, ಅವಳಿಗೆ ಮೈ ಉಂಡು ಬಿಟ್ಟಿದೆ ಅದಕ್ಕೋಸ್ಕರ ಹಾಗೆ ಮಾಡ್ತಾಳೆ, ಅವಳಿಗೆ ಮೈ ವಜೆ ಆಗ್ಬಿಟ್ಟಿದೆ ಅಂತಂದ್ಬಿಟ್ಟು ಇಲ್ಲಿ ನಿಂಗವ್ವ ಬೈತಾಳೆ. ಅವಾಗ ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೀಯಾ, ಯಾಕೆ ನಿನ್ನ ತಲೆಯಲ್ಲಿ ಏನಿದೆ, ಈಗ ನಿನಗೆ ವಯಸ್ಸಾಗಲ್ವಾ, ನೀನು ಮುಂಚೆ ಥರನೇ ಇದೆಯಾ ಅಂತಂದ್ಬಿಟ್ಟು ಕೇಳ್ತಾರೆ. ಅವಾಗ ಚಂದ್ರಿಕಾ ಇದ್ದಳು, ಅಯ್ಯೋ ಅಮ್ಮನಿಗೆ ವಯಸ್ಸಾಗಿದೆ, ಯಾಕೆ ಈ ಥರ ಮಾತಾಡ್ತಾ ಇದೀಯಾ ನೀನು ಅಂತಂದ್ಬಿಟ್ಟು ಇಲ್ಲಿ ಚಂದ್ರಿಕಾ ಕೇಳ್ತಾಳೆ. ಹೌದು ತಾನೆ, ಅಮ್ಮನ ಮುಂಚೆ ಥರನೇ ಇದ್ದಾರೆ, ಅಮ್ಮಗೂ ವಯಸ್ಸಾಗಿದೆ ತಾನೆ, ಇವಾಗ ನೀನು ಹೀಗೆ ಇದೆಯಾ, ಮುಂಚೆ ಎಷ್ಟು ಮಾಡ್ತಿದ್ದೆ, ಇವಾಗ ನಿನಗೆ ವಯಸ್ಸಾಗೈತೆ, ಹಾಗೆ ನಮಗೂ ವಯಸ್ಸಾಗುತ್ತೆ, ಹಾಗೆ ಸಂಗೀತಕ್ಕೆ ವಯಸ್ಸಾಗಿರಲ್ವಾ, ಮದುವೆ ವರ್ಷ ಬಂದಾಗ ಏನೆಲ್ಲ ಮಾಡ್ತಿದ್ಲು ಅದು ಇವಾಗೂ ಅದೇ ಥರ ಮಾಡಬೇಕು ಅಂದರೆ ಯಾಕೆ ಇಷ್ಟೊಂದು ದ್ವೇಷ ನಿನಗೆ ಅಂತ ಅಂದ್ಬಿಟ್ಟು ಇಲ್ಲಿ ರಮಣ ಇದ್ದನು ಅವ್ರ ತಾಯಿಗೆ ಕ್ವಶನ್ನ ಮಾಡ್ತಾ ಇರ್ತಾನೆ. ಅವಾಗ ಏನಮ್ಮ ನಿಮ್ಮ ಪದ್ಧತಿ, ಹೇಗೋ ಚೆನ್ನಾಗಿರೋಣ, ಎಲ್ಲರೂ ಸಹಿತ ಕುತ್ಕೊಂಡು ಊಟ ಮಾಡಿ ಹೇಗೋ ನಮ್ಮ ಕಷ್ಟ ಸುಖ ಮಾತಾಡ್ಕೊಂಡು ಮನೆಯವರೆಲ್ಲ ಒಂದಾಗೋಣ ಅಂತ ಬಂದರೆ ನಿಂದು ಏನಮ್ಮ ಗೋಳು, ಗಂಡ್ಮಕ್ಳು ಊಟಕ್ಕೆ ಕೂತ್ರೆ ಹೆಣ್ಮಕ್ಳು ಊಟಕ್ಕೆ ಕೂರಬಾರ್ದು ಅಂತ ಹೇಳ್ತೀಯ, ಆದರೆ ನಿನ್ನ ಮಗಳು ಬಂದು ಗಂಡ್ಮಕ್ಳ ಜೊತೆ ಊಟಕ್ಕೆ ಕೂತ್ರೆ ಅದೊಂದು ಸಂಪ್ರದಾಯ, ಆದರೆ ಬಂದಿರೋ ಸೊಸೆಯರು ಮಾತ್ರ ಊಟಕ್ಕೆ ಕೂರಬಾರ್ದು ಅಂದರೆ ಏನಮ್ಮ ನಿಂದು, ಅಂದರೆ ಅವ್ರಿಗೊಂಥರ ಇವ್ರಿಗೊಂಥರ, ಎಲ್ಲ ಹೆಣ್ಣು ಅಂದಮೇಲೆ ಎಲ್ಲರೂ ಒಂದೇ ತಾನೆ, ಮನೆಯವರು ಅಂದಮೇಲೆ ಎಲ್ಲರೂ ಒಂದೇ ಥರ ಇರಬೇಕಮ್ಮ, ಅವ್ರು ಕೂರಬಾರ್ದು ಇವ್ರು ಕೂರಬಾರ್ದು ಅಂತಂದ್ಬಿಟ್ಟು ಯಾಕಮ್ಮ ಈ ಥರ ಭೇದ ಭಾವ ಮಾಡ್ತೀಯ ನಮ್ಮ ಕಂಡ್ರೆ, ನೀನು ಸೊಸೆಯರಂದ್ರೆ ಒಂದು ಭೇದ, ಮಗಳಾದ್ರೂ ಒಂದು ಭೇದ ನಾನು ನಿನಗೆ ಅಂತ ಅಂದ್ಬಿಟ್ಟು ಇಲ್ಲಿ ರಮಣ ಪ್ರತಿಯೊಂದು ಕ್ವಶನ್ನ ನಿಂಗವ್ವನಿಗೆ ಎದುರಾಗಿ ಮಾತಾಡ್ತಾನೆ. ಇಲ್ಲಿ ನಿಂಗವ್ವ ಏನಂತ ಉತ್ತರ ಕೊಡ್ತಾಳೆ, ಹಾಗೆ ರಮಣು ಹಾಗೆ ಮನೆಯವರೆಲ್ಲ ಅಲ್ಲಿಂದ ಬಿಟ್ಟು ಹೊರಡ್ತಾರ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.